ಆತ್ಮೀಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ರೈತನಿಗೆ ಬೆಳೆ ಬಂದಿಲ್ಲ ಅಂದ್ರೆ ಕಷ್ಟ ಮಾತ್ರ ಬೆಟ್ಟದಷ್ಟಾಗಿದೆ. ಚಳ್ಳಕೆರೆ ತಾಲೂಕಿನ ಅನ್ನದಾತರು ಈಗ ಬೆಳೆ ವಿಮೆ ಎಂಬ ಭರವಸೆಯನ್ನೇ ಕಳೆದುಕೊಳ್ಳುತ್ತಿದ್ದಾರೆ. 2025ರ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೈಕೊಟ್ಟು ಅತಿವೃಷ್ಟಿ ಅನಾವೃಷ್ಟಿಯ ಹೊಡೆತಕ್ಕೆ ಸಿಲುಕಿದ ರೈತರು ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನ ಕಳೆದುಕೊಂಡಿದ್ರು. ಬದುಕು ಉಳಿಸಿಕೊಳ್ಳಲು ಬೆಳೆ ವಿಮೆ ಕಂತು ಕಟ್ಟಿದ್ರು. ಇಂದು ವಿಮಾ ಮೊತ್ತಕ್ಕಾಗಿ ಕಚೇರಿಗಳ ಸುತ್ತ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಹೊಸ ಮುಂಗಾರು ಬಿತ್ತನೆ ಸಮಯ ಬಂದರೂ ಕಳೆದ ವರ್ಷ ಮುಂಗಾರು ಶೇಂಗಾ ಬೆಳೆ ನಷ್ಟ ಇದುವರೆಗೆ ಬೆಳೆ ವಿಮೆ ಹಣ ರೈತರ ಕೈ ಸೇರಿಲ್ಲ. ಕಳೆದ ಹಂಗಾಮಿನ ನಷ್ಟವೇ ಇನ್ನೂ ಭರ್ತಿಯಾಗದ ಸ್ಥಿತಿಯಲ್ಲಿ ರೈತರು ಹೊಸ ಬಿತ್ತನೆಗೆ ಹಣ ಹೊಂದಿಸುವುದೇ ದೊಡ್ಡ ಸವಾಲಾಗಿದೆ. ಸುಮಾರು 18 ವರ್ಷಗಳಿಂದ ನಿರಂತರ ಬರದ ಬವಣೆಯಲ್ಲಿ ನರಳುತ್ತಿರುವ ಚಳ್ಳಕೆರೆ ತಾಲೂಕಿನ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಿದ್ದಾರೆ. ಕೃಷಿ, ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆ ಬೆಳೆ ನಷ್ಟ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಿದರೂ ಸಹ ವಿಮೆ ಕಂಪನಿಗಳು ಮತ್ತು ಸರ್ಕಾರ ರೈತರ ನೆರವಿಗೆ ಬರುತ್ತಿಲ್ಲ ಎಂಬ ಆಕ್ರೋಶ ಕೇಳಿಬರುತ್ತದೆ. ರೈತ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಕಿವಿಗೊಡದ ಆಡಳಿತದ ವಿರುದ್ಧ ರೈತರು ಕಿಡಿಕಾರಿದ್ದಾರೆ. ವಿಮೆ ಕಂತು ಕಟ್ಟಿಸಿಕೊಳ್ಳುವಾಗ ತೋರಿದ ಆಸಕ್ತಿ ರೈತನ ಬೆಳೆ ಹಾಳಾದಾಗ ಏಕೆ ಕಾಣಿಸುತ್ತಿಲ್ಲ ಎಂಬ ಪ್ರಶ್ನೆ ಇಂದು ತಾಲೂಕಿನಾದ್ಯಂತ ಮೊಳಗುತ್ತಿದೆ. ಫಸಲ್ ಬಿಮಾ ಯೋಜನೆಯ ಅವೈಜ್ಞಾನಿಕ ಮಾನದಂಡಗಳು ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿದ್ದು, ಮುಂದೆ ಯಾರು ಬೆಳೆ ವಿಮೆ ಮಾಡಿಸಬಾರದು ಎಂಬ ನಿರಾಸೆಯ ಮಾತುಗಳು ಗ್ರಾಮೀಣ ಭಾಗಗಳಲ್ಲಿ ಕೇಳಿಬರುತ್ತವೆ. ಇನ್ನು ಕೂಡಲೇ ಬಾಕಿ ಇರುವ ಬೆಳೆ ವಿಮೆ ಹಾಗೂ ಬೆಳೆ ನಷ್ಟ ಪರಿಹಾರ ರೈತರ ಖಾತೆಗೆ ಜಮಾ ಮಾಡುತ್ತಿದ್ದರೆ ತಾಲೂಕು ಕಚೇರಿ ಹಾಗೂ ಕೃಷಿ ಇಲಾಖೆ ಕಚೇರಿಗಳಿಗೆ ಬೀಜ ನೀಡಿದಂತಹ ಕಚೇರಿಗಳಿಗೆ ಬೀಗ ಜಡಿದು ನಡೆಸುವ ಎಚ್ಚರಿಕೆಯನ್ನ ರೈತ ಮುಖಂಡರು ನೀಡಿದ್ದಾರೆ. ಅನ್ನದಾತ ಅಳುತ್ತಿದ್ದಾನೆ, ಆದರೆ ಸರ್ಕಾರ ಮತ್ತು ವಿಮೆ ಕಂಪನಿಗಳು ಇನ್ನೂ ಮೌನದಲ್ಲಿವೆ.